ದಂಪತಿಗಳೇ, ನಿಮ್ಮ ಭಕ್ತಿಯ ನಿಷ್ಠೆಗೆ ಒಲಿದಿದ್ದೇನೆ. ನಿಮ್ಮ ಮನದಿಚ್ಛೆ ಪೂರೈಸುತ್ತಾರೆ. ಅಲ್ಪಾಯುಷು ಸರ್ವಜ್ಞನೂ ಆದ ಒಬ್ಬ ಪುತ್ರನು ಬೇಕೋ ಅಥವಾ ದೀರ್ಘಕಾಲದ ಮಂದಬುದ್ಧಿಯುಳ್ಳ ಬಹುಪುತ್ರರು ಬೇಕೋ ನೀವೇ ತೀರ್ಮಾನಿಸಿ. ತಥಾಸ್ತು. ಅಣ್ಣ, ಚೆನ್ನಾಗಿದ್ದೀರಾ? ಎಷ್ಟು ಸಮಯ ಆಯ್ತು ನಿಮ್ಮನ್ನು ನೋಡಿ. ಚೆನ್ನಾಗಿದ್ದೀನಿ. ನಿಮ್ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ನೀವು ಯಾವುದೋ ನಾಮಕರಣಕ್ಕೆ ಕರ್ಕೊಂಡು ಹೋಗಿದ್ರಿ, ನೆನಪಿದೆಯಾ? ಅದು ಯಾವುದು ಹೇಳಿ? ಓ, ಅದು ನಮ್ಮ ಶಂಕರಂದು. ಅದೇ ಶಿವಗುರು ಆರ್ಯಾಂಬೆ ಮಗ ಅಲ್ವಾ? ಅದು ಯಾವತ್ತು ಹೇಳಿ? ವೈಶಾಖ ಶುಕ್ಲ ಪಂಚಮಿಯ ಶುಭ ದಿನ ಪರಶಿವನ ಅಂಶದಿಂದ ಈ ದಂಪತಿಗಳಿಗೆ ಪುತ್ರರತ್ನ ಜನಿಸ್ತದೆ. ಆ ಮಗು ಪರಮೇಶ್ವರನ ಅನುಗ್ರಹದಿಂದ ಜನಿಸಿದ್ರಿಂದ ಅವನಿಗೆ ಶಂಕರ ಅಂತಾನೆ ನಾಮಕರಣ ಮಾಡಿದ್ರು. ನೆನಪಿದೆಯೇ? ಎಂಥ ವಿಜೃಂಭಣೆಯಿಂದ ನಾಮಕರಣ ಮಹೋತ್ಸವ ನಡೆದಿತ್ತು ಅಂತ. ನೆನಪಿಲ್ಲದೆ ಏನು? ಹೌದು, ಶಂಕರ ಅಂದ್ರೆ ಎಲ್ಲರಿಗೂ ಶುಭವನ್ನುಂಟು ಮಾಡುವವನು ಅಂತ ಅರ್ಥ. ಅಬ್ಬ, ಅವನ ಪ್ರತಿಭೆ ಎಷ್ಟಿದೆ ಗೊತ್ತಾ? ಹೌದೇ? ಈ ಬಾಲಕ ತನ್ನ 2ನೇ ವರ್ಷಕ್ಕೆ ಕಾವ್ಯ ಪುರಾಣಾದಿಗಳಲ್ಲಿ ಪ್ರಾವೀಣ್ಯವನ್ನು ಪಡೆದಿದ್ದಾನಂತೆ. ಪಾಪ, ಆದ್ರೆ ಇದೆಲ್ಲವನ್ನು ನೋಡೋ ಸುಯೋಗ ಆ ಶಿವಗುರುವಿಗಿರಲಿಲ್ಲ. ಮಗು ಚಿಕ್ಕವನಿದ್ದಾಗಲೇ ಶಿವಗುರು ದೈವಾಧೀನನಾಗ್ಬಿಟ್ಟ. ಅಯ್ಯೋ ಪಾಪ. ಮುಂದೆ ಆರ್ಯಾಂಬೆ ಬಂಧು ಬಳಗದ ಸಹಾಯದಿಂದ 5ನೇ ವಯಸ್ಸಿಗೆ ಉಪನಯನ ಸಂಸ್ಕಾರವನ್ನು ಮಾಡಿ ಗುರುಕುಲಕ್ಕೆ ಸೇರಿಸಿದಳು. ಅಲ್ಲೂ ಮೇಧಾವಿಯಾಗಿದ್ದ ಈ ಪುಟ್ಟ ಬಾಲಕ ಗುರುಕುಲದಲ್ಲಿ ತನ್ನ ಅಪಾರ ಪ್ರತಿಭೆಯಿಂದ ಅತ್ಯಲ್ಪ ಕಾಲದಲ್ಲಿಯೇ ಸಕಲ ವೇದಶಾಸ್ತ್ರಗಳಲ್ಲಿ ಪಾರಂಗತನಾದ. ಒಂದಿನ ಈ ಶಂಕರ ಗುರುಕುಲ ಬ್ರಹ್ಮಚರ್ಯ ಧರ್ಮದಂತೆ ಭಿಕ್ಷಾಟನೆಗೆ ಒಬ್ಬ ಬಡ ಗೃಹಿಣಿಯ ಮನೆಗೆ ಹೋದಂತೆ. ಆಗ ಅಲ್ಲಿ ಏನಾಯ್ತು ಅಂದ್ರೆ, ಹೌದೇ, ಏನಾಯ್ತು? ಭವತಿ ಭಿಕ್ಷಾಂದೆ. ಬಂದೆ ಮಗು, ಬಂದೆ. ಎಲ್ಲೂ ಏನು ಕಾಣ್ತಾ ಇಲ್ಲ. ನಮ್ಮ ಮನೇಲಿ ಭಿಕ್ಷೆ ನೀಡಕ್ಕೆ ಏನೂ ಇಲ್ಲ ಅಂತ ಯಾವ ಬಾಯಲ್ಲಿ ಹೇಳಿ ಮಗುಗೆ? ಭವತಿ ಭಿಕ್ಷಾಂದೆ. ಬಂದೆ ಮಗು. ಈಗೇನು ಮಾಡಲಿ? ಈಗ ಇಲ್ಲಿರೋದು ಇದೊಂದೇ ನಲ್ಲಿಕಾಯಿ. ಇನ್ನೇನು ಮಾಡೋದು? ಇದನ್ನೇ ಕೊಡ್ತೀನಿ. ಮಗು, ಭಿಕ್ಷೆ ನೀಡಕ್ಕೆ ತಡ ಮಾಡಿದೆ, ದಯವಿಟ್ಟು ಕ್ಷಮಿಸಪ್ಪ. ನಾನೊಬ್ಬ ದೀನಳು.